ಅಪಾಯ ಕಾಪಾಡೋ ಕೈಗಳಿಲ್ಲ ಕಿರುಚಿದರು ಕೇಳುವರಿಲ್ಲ ನಿಶ್ಶಬ್ದ ತರಂಗ ಘೋರ ಮನಸೇ ಗಾಢಾಂಧಕಾರ ಸುಳಿದಾಡೋ ಸಣ್ಣ ಮಿಂಚು ನಡೆಸಿದ್ದು ದೊಡ್ಡ ಸಂಚು ಘೋರಾನಿಗೂಢ ರಾತ್ರಿ ಕ್ರೂರಾನಿಗೂಢ ರಾತ್ರಿ ಗಾಢಾನಿಗೂಢ ರಾತ್ರಿ ಕಾಡೋ ನಿಗೂಢ ರಾತ್ರಿ. ಮನೆಯಲ್ಲಿ ಶುಭ ಸಮಾರಂಭ ನಡೆಯುತ್ತಿದ್ದ ಸಂದರ್ಭದಲ್ಲಿಯೇ ಅನಿರೀಕ್ಷಿತವಾಗಿ ಸೂರ್ಯನಾರಾಯಣರ ಸಾವು ಸಂಭವಿಸುತ್ತದೆ. ಮನೆಯ 5 ಜನರಿಗಲ್ಲದೆ 6ನೆಯ ಭಾಗವೂ ಇದೆ ಎಂಬ ವಿಷಯವನ್ನ ಲಾಯರ್ ಹೇಳಿದಾಗ ಮನೆಯವರಲ್ಲಿ ಆತಂಕ ಮೂಡುತ್ತದೆ. ಸೂರ್ಯನಾರಾಯಣರ 6ನೇ ಭಾಗವು ಪುಟ್ಟಿ ಅಂದರೆ ಮಂದಾಕಿನಿಯ ಪಾಲಾಗಿದೆ ಎಂಬ ವಿಷಯ ತಿಳಿದಾಗ ಮನೆಯವರಿಗೆ ಸಿಡಿಲು ಬಡಿದಂತಾಗುತ್ತದೆ. ದಾಕ್ಷಾಯಿಣಿಯೊಂದಿಗೆ ಸೂರ್ಯನಾರಾಯಣನ ಗುಟ್ಟಿನ ಸಂಬಂಧಕ್ಕೆ ಹುಟ್ಟಿದವಳು ಪುಟ್ಟಿ ಎಂದು ತಿಳಿದಾಗ ಆಕಾಶವೇ ಕಳಚಿ ಬಿದ್ದಂತಾಗುತ್ತದೆ. ಅಪ್ಪಾಟಿ. ಗುಡ್ ಮಾರ್ನಿಂಗ್ ರೂಪಾ. ಗುಡ್ ಮಾರ್ನಿಂಗ್ ಚಿಕ್ಕಪ್ಪ. ದೊಡ್ಡಮ್ಮ ನಿಮಗೆ ಟೀ? ಬೇಡಮ್ಮ, ಥ್ಯಾಂಕ್ ಯು. ನಾನು ಬೆಳಿಗ್ಗೆನೇ ಗ್ರೀನ್ ಟೀ ಕುಡಿದೆ. ಮಾಮ್, ಬ್ರೇಕ್ಫಾಸ್ಟ್ಗೆ ಸ್ಯಾಂಡ್ವಿಚ್ಚು, ಬ್ರೆಡ್ಡು ಬಟರು ಜಾಮು ಏನಾದರೂ ಮಾಡ್ತೀಯಾ? ಇಲ್ಲದೇ ತಿಂಡಿ ತಿಂದು ತಿಂದು ಬೋರ್ ಆಗ್ತಿದೆ. ಓಕೆ, ನೋಡ್ತೀನಿ ಏನು ಮಾಡ್ಬೋದು ಅಂತ. ಏನು ಮಾಡ್ತೀರಾ? ಈ ಹಳ್ಳಿ ಅದೆಲ್ಲ ಸಿಗಲ್ಲ. ತಿಂಡಿ ಆಗಲೇ ಮಾಡಾಗಿದೆ, ಅದನ್ನೇ ತಿನ್ಬಿಡಿ. ಅಪ್ಪ ನೀವು ಸ್ವಲ್ಪ ಸುಮ್ಮನಿರು. ರಾಕಿ, ನಾನೊಂದು ಸ್ಪೆಷಲ್ ಡಿಶ್ ಮಾಡಿದ್ದೀನಿ, ನಿಂಗೆ ಇಷ್ಟ ಆದರೂ ಆಗ್ಬೋದು. ತರ್ತೀನಿರು. ತಗೋ ಇವತ್ತಿನ ಸ್ಪೆಷಲ್ ಡಿಶ್. ಏನಿದು? ತಿನ್ನೋಡು ಗೊತ್ತಾಗುತ್ತೆ. ವಾವ್, ಸೂಪರ್ ಆಗಿದೆ. ಏನಿದು? ಹೆಸರಲ್ಲಿ ಏನಿದೆ? ಟೇಸ್ಟ್ ಚೆನ್ನಾಗಿದ್ಯಾ? ತಿನ್ನು. ಆದ್ರೆ ಇದಕ್ಕೊಂದು ಹೆಸರಿರ್ಬೇಕಲ್ಲ. ಸರ್, ನಿನ್ನ ಖುಷಿಗೆ ಹೇಳೋದಾದ್ರೆ ನಾಳೆ ಬಾ ಚಿತ್ರಾನ್ನ. ವಾಟ್? ನಾಳೆ ಬಾ ಚಿತ್ರಾನ್ನ? ಹಂಗಂದ್ರೆ ನಿನ್ನೆ ರಾತ್ರಿ ಮಿಕ್ಕಿದ್ದನ್ನಕ್ಕೆ ಇವತ್ತು ಒಗ್ಗರಣೆ ಹಾಕಿ ಮಾಡೋ ಡಿಶೇ ನಾಳೆ ಬಾ ಚಿತ್ರಾನ್ನ. ಮಾಮ್, ಸ್ಯಾಂಡ್ವಿಚ್ ಕ್ಯಾನ್ಸಲ್. ಇನ್ಮೇಲೆ ನಂಗೆ ಡೈಲಿ ನಾಳೆ ಬಾ ಚಿತ್ರಾನ್ನನೇ ಬೇಕು. ರಾಕಿ, ಇಷ್ಟೊತ್ತು ಇಲ್ಲಿನ ತಿಂಡಿ ಬೋರ್ ಅಂತಿದ್ದೆ, ಈಗ ಇಷ್ಟ ಆಗೋಯ್ತಾ? ಯಾಕೋ ಬರ್ತಾ ಬರ್ತಾ ಎಲ್ಲ ನಿಮ್ಮ ಅಪ್ಪನ ಥರ ಆಡೋಕ್ಕೆ ಶುರು ಮಾಡಿದ್ಯಾ ನೀನು. ರೂಪಾ, ನನಗೆ ನಾಳೆ ಬಾ ಚಿತ್ರಾನ್ನೇ ತಗೊಂಬಾ. ಏನಾಯಿತು? ಮಾಧವ್, ನಾವು ಈಗಿಂದ ಈಗಲೇ ಬೆಂಗಳೂರಿಗೆ ಹೊರಡ್ಬಿಡೋಣ. ರಾಕಿನೂ ಈ ಹಳ್ಳಿಯವ್ರ ಥರನೇ ಆಗ್ಬಿಡ್ತಾನೆ ಅಂತ ನನಗೆ ಭಯ. ಭಯನಾ? ಯಾಕೆ? ಎಷ್ಟೇ ಆಗಲಿ ಸೈಂಟಿಸ್ಟ್ ಮಗ ಅವನು. ಸೈಂಟಿಸ್ಟಿಗೆ ಮಗ ಆದರೂ ಅವನು ಯಾರ ಮೊಮ್ಮಗ ಹೇಳಿ? ಅದೇನೋ ರಾಗಿ ಐಟಮ್ಸ್ ಅಂತೆ, ರಾತ್ರಿ ಅನ್ನಕ್ಕೆ ಬೆಳಿಗ್ಗೆ ಒಗ್ಗರಣೆ ಹಾಕೋದಂತೆ, ಅದನ್ನೆಲ್ಲ ಇಷ್ಟಪಡೋಕ್ಕೆ ಶುರು ಮಾಡಿದ್ದಾನೆ ಅವನು. ಇರಲಿ ಬಿಡು, ಎಲ್ಲ ಒಂದು ಹೊಸ ಅನುಭವ. ಸಿಟಿಗೆ ಹೋದ್ಮೇಲೆ ಸ್ಯಾಂಡ್ವಿಚ್ಚು ಬರ್ಗರು ಇದ್ದದ್ದೇ. ನನ್ನ ಫೇವ್ರೇಟ್ ಐಟಮ್ಸ್ನ ಇನ್ನೂ ಅವನು ಟ್ರೈ ಮಾಡಿಲ್ಲ. ಬಿಸಿ ಬಿಸಿ ಟೀಗೆ ಕಡಲೆಪುರಿ ಹಾಕೊಂಡು ತಿನ್ನೋದು, ಚಪಾತಿನ ಆ ಟೀ ಜೊತೆಗೆ ನೆಂಚ್ಕೊಂಡು ತಿನ್ನೋದು, ವಾಹ್ ಸಖತ್ತಾಗಿರುತ್ತೆ. ಇದನ್ನೇ ನಾನು ಬೇಡ ಅನ್ನೋದು. ಇಲ್ಲಿರೋವಾಗೇನೋ ಸರಿ, ಆದರೆ ಆಮೇಲೆ ಅದೇ ಅಭ್ಯಾಸ ಆಗಿಬಿಟ್ರೆ ನೋಡಿ,
ಇದೆಲ್ಲ ಮಾತಾಡೋಕ್ಕೆ ನನಗೆ ಟೈಮ್ ಇಲ್ಲ. ಮೊದಲು ನಾವು ಸಿಟಿಗೆ ಹೋಗೋಣ. ಓಹೋ, ಈಗ ಗೊತ್ತಾಯ್ತು. ಸಿಟಿಗೆ ಹೋದ್ಮೇಲೂ ಅವ್ನು ಇದನ್ನೆಲ್ಲ ಕೇಳಿದ್ರೆ ಹೇಗೆ ಮಾಡ್ಕೊಡ್ಬೇಕು ಅಂತ ತಾನೇ ನಿನ್ನ ಭಯ? ಓ ಮಾಧವ್, ಜಸ್ಟ್ ಸ್ಟಾಪ್ ಇಟ್. ಸುರೇಖಾ, ಕಿಟಕಿ ತೆಗಿಬೇಡ. ಯಾಕೆ? ಆ ಮರ ಕಾಣಿಸುತ್ತೆ. ಏನೀಗ? ಆ ಹೆಂಗಸು ನೇಣು ಹಾಕ್ಕೊಂಡು ಸತ್ತಿದ ಮರ ಅದು. ಅದಕ್ಕೆ ಅಮ್ಮ ಹೇಳಲಿಲ್ವಾ? ಹಾಂ, ಆ ಹೆಂಗಸು ಕಣ್ಬಿಟ್ಕೊಂಡು ಈ ಮನೆ ಕಡೆನೇ ನೋಡ್ತಿದ್ಲು. ಹಾಂ, ಹೌದಲ್ವಾ? ನೀವಿದನ್ನೆಲ್ಲ ನಂಬ್ತೀರಾ? ನೋಡಿ ಎಷ್ಟು ಚೆನ್ನಾಗಿ ಗಾಳಿ ಬೀಸ್ತಾ ಇದೆ. ಆ ಮರನೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಪ್ಲೀಸ್ ಸುರೇಖಾ, ನೋಡು, ನಿನಗೆ ಇದರಲ್ಲೆಲ್ಲ ನಂಬಿಕೆ ಇಲ್ಲದೆ ಇರಬಹುದು, ಆದರೂ ಮನೆಯವರೆಲ್ಲರೂ ಹೇಳ್ತಾರೆ ಅಂದಮೇಲೆ. ನೋಡಿ, ಆಗಿದ್ದಾಗೋಯ್ತು, ಅದನ್ನೆಲ್ಲ ಅಲ್ಲಿಗೆ ಬಿಟ್ಬಿಡ್ಬೇಕು. ಸುಮ್ಮನೆ ಮುಂದುವರ್ಸ್ಕೊಂಡು ಆ ಮರದ ಕೆಳಗಡೆ ಒಂದು ಗೂಡು ಕಟ್ಟೋದು, ಅದರೊಳಗೆ ಒಂದು ದೀಪ ಇಡೋದು, ಅಲ್ಲಿ ಕೂತ್ಕೋಬಾರ್ದು ಅನ್ನೋದು, ವಾಟ್ ನಾನ್ ಸೆನ್ಸ್. ನಾನು ಇದನ್ನೆಲ್ಲ ನಂಬಲ್ಲ. ಲಿಟ್ರೇಚರ್ ಪ್ರೊಫೆಸರ್ ಅಲ್ವಾ ನೀವು? ಅದಕ್ಕೆ ನನಗಿಂತ ನಿಮಗೆ ಸ್ವಲ್ಪ ಕಲ್ಪನಾ ಶಕ್ತಿ ಜಾಸ್ತಿ. ಎಲ್ಲ ಹುಚ್ಚು ಕಲ್ಪನೆಗಳು. ನೋಡು, ಅದು ಹುಚ್ಚು ಕಲ್ಪನೆನೋ ನಿಜಾನೋ, ಒಟ್ಟಿನಲ್ಲಿ ನಾವು ಇಲ್ಲಿರೋವರೆಗೂ ಯಾರ ಮಾತನ್ನು ಕಡೆಗಣಿಸಬಾರ್ದು. ಮಾಧವ್, ಮಾಮ್, ಕಿಟಕಿ ಕ್ಲೋಸ್ ಮಾಡೋದ್ರಿಂದ ಏನು ಪ್ರಾಬ್ಲಮ್? ರಾಕಿ, ನೀನು ಹೀಗೆ ಮಾತಾಡ್ತಿದ್ಯಾ? ಹಾಗಲ್ಲ ಮಾಮ್, ಅಜ್ಜಿ ಆ ಕತೆ ಹೇಳ್ದಾಗಿಂದ ಆ ಮರ ನೋಡೋಕ್ಕೆ ಒಂಥರ ಅನಿಸ್ತಿದೆ. ಆಮೇಲೆ ಎಲ್ಲ ಮೈಂಡ್ ಗೇಮ್ಸ್. ಮಾಮ್, ಪ್ಲೀಸ್ ಕ್ಲೋಸ್ ಮಾಡಿಬಿಡು. ಎಲ್ಲ ನಿಮ್ಮ ಥರನೇ ಆಡೋಕ್ಕೆ ಶುರು ಮಾಡಿದ್ದಾನೆ. ಮೊದಲು ನಾವು ಊರಿಗೆ ಹೋಗಬೇಕು. ಹೋಗೋಣ ಹೋಗೋಣ, ವಿಲ್ ಕೆಲಸ ಎಲ್ಲ ಮುಗಿಲಿ. ಶಂಕರ ಅಣ್ಣಾಜಿಗೆ ಓದೋಕೆ ಹೇಳಿದ್ದಾನೆ, ಅದು ಮುಗಿದ್ಮೇಲೆ ಹೊರಡೋಣ. ನನಗೆ ಅದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ. ಪ್ಲೀಸ್. ಏನೂ ಇಲ್ಲ, ಗಾಳಿ ಅಷ್ಟೇ. ಏನು ಕರೆದದ್ದು? ನಿನ್ನೆ ಲಾಯರ್ ಸಾಹೇಬ್ರು ಹೇಳಿದ ಭಾಗದ ವಿಷಯ ಮಾತಾಡಬೇಕಾಗಿತ್ತು. ರಘುರಾಮ ಎಲ್ಲಿ? ಅವನ್ ಕರೆದು ಏನು ಪ್ರಯೋಜನ? ಅವನು ಲೋಕದಲ್ಲಿ ಅವನು ಇರ್ತಾನೆ. ಸರಿ, ನಿಂಗೇನು ಹೇಳಬೇಕಾಗಿದೆಯೋ ಅದನ್ನ ಹೇಳಿ. ಅದೇ 6ನೇ ಭಾಗ. ರೀ, ಹೇಳೋದನ್ನ ಹೇಳ್ಬಿಡಿ, ಆಮೇಲೆ ಸುಮ್ಮನೆ ಮನ್ಸಲ್ಲಿ ಇಟ್ಕೊಂಡು ಕೊರಗಬೇಡಿ. ಸರಿತಾ, ಅವ್ರ ಅಣ್ಣ ತಮ್ಮಂದ್ರು ಏನಾದರೂ ಮಾತಾಡ್ಕೋತಾರೆ, ನೀನು ಮಧ್ಯ ಬಾಯಿ ಹಾಕ್ಬೇಡ. ಮಾಧವ, ಆಸ್ತಿ ಏನೋ ಭಾಗ ಆಗಿದೆ, ಆದರೆ ಯಾರಿಗೇನು ಸಿಕ್ಕಿದೆ ಅಂತ ಇನ್ನೂ ಗೊತ್ತಿಲ್ಲ. ಆ ಮಂದಾಕಿನಿ ಭಾಗನೂ ನಮಗೆ ಸಿಕ್ಕಿದ್ರೆ. ಶಂಕರ, ಬೇರೆ ವಿಷಯ ಮಾತಾಡ್ತೀಯಾ? ಸರಿ ಸರಿ, ಬೇರೆ ವಿಷಯನೇ ಮಾತಾಡ್ತೀನಿ. ಇಷ್ಟು ವರ್ಷ ನಾನು ಒಬ್ಬನೇ ಅಲ್ವ ಈ ಮನೆ ಕೆಲಸ ಮಾಡ್ಕೊಂಡು ಬಂದಿದ್ದು? ಅಮ್ಮ, ಹೌದು ಅಲ್ವಾ? ಈಗ ಯಾರಪ್ಪ ಇಲ್ಲ ಅಂದವರು? ಯಾರೂ ಇಲ್ಲ ಅಂದಿಲ್ಲ, ಆದರೆ ಆಸ್ತಿ ಭಾಗ ಆಗಿದೆಯಲ್ಲ, ಇದರಲ್ಲಿ ಮಂದಾಕಿನಿ ಬೇರೆ. ಸಂಬಂಧ ಇಲ್ದಿರೋರಿಗೆಲ್ಲ ಭಾಗ ಕೊಡಬೇಕು. ಸಂಬಂಧ ಇಲ್ಲದೆ ಇರೋರು ಅಂತ ನನ್ನ ಕಡೆ ನೋಡ್ಕೊಂಡು ಯಾಕೋ ಹೇಳ್ತೀಯಾ? ನಾನು ಈ ಮನೆ ಮಗಳು, ನನಗೂ ಅಧಿಕಾರ ಇದೆ. ರಾಧಾ, ನೀ ಸ್ವಲ್ಪ ಸುಮ್ಮನಿರಮ್ಮ. ಶಂಕರ, ನಾನು ಈಗೇನೋ ಕೆಲಸದಲ್ಲಿದ್ದೀನಿ ಸರಿ, ನಾಳೆ ನಾನು ರಿಟೈರ್ಡ್ ಆಗಿ ಹಳ್ಳಿಗೆ ಬಂದರೆ ನಂದು ಅಂತ ನಂಗೆ ಸ್ವಲ್ಪ ಏನಾದರೂ ಬೇಡವೇನೋ? ನಾಳೆ ರಾಕಿ ಹಳ್ಳಿಗೆ ಬಂದರೆ ಬರಲಿ, ಆರಾಮಾಗಿರ್ಲಿ. ಒಂದು ವಾರ ಅಲ್ಲ, ಒಂದು ತಿಂಗಳಿರ್ಲಿ, ಊಟ ಮಾಡಲಿ, ಓಡಾಡ್ಲಿ. ಶಂಕರ,
ಏನೇ ಆದರೂ ಅವಂದು ಅಂತ ಸ್ವಂತಕ್ಕೆ ಏನಾದರೂ ಬೇಡವೇನೋ? ನಾಳೆ ರಾಖಿಗೆ ಯಾರಾದರೂ ನಿಮ್ಮಪ್ಪ ಊರಲ್ಲಿ ಏನು ಆಸ್ತಿ ಮಾಡಿದಾನೆ ಅಂತಂದರೆ ಅವನು ಏನು ಹೇಳ್ತಾನೆ? ಎಲ್ಲ ನಮ್ಮ ಚಿಕ್ಕಪ್ಪ ಕಿತ್ಕೊಂಡ್ಬಿಟ್ಟ ಅಂತ ಹೇಳೋಕ್ಕಾಗತ್ತಾ? ನಾಳೆ ದಿನ ನಿನ್ಗೆ ಆ ಮಾತು ಬೇಕಾ? ಹಾಗಾದ್ರೆ ದುಡ್ದು ಸತ್ತೋಗ್ಲ ಈ ಮನೆಗೆ, ನಮ್ಗೆ ಅಂತ ಏನು ಬೇಡವಾ? ಶಂಕರ, ನಿನಗೇನು ಬೇಕದನ್ನು ನಾನು ಕೊಡ್ತೀನಲ್ಲಪ್ಪ. ಹೌದಾ? ಹಾಗಾದ್ರೆ ನಿಮ್ ಭಾಗನ ನಮಗ್ ಬಿಟ್ಕೊಟ್ಬಿಡಿ. ಅದೇ ನೀವು ಮಾಡೋ ದೊಡ್ಡ ಉಪಕಾರ. ಸರಿತಾ, ನೀವು ಸುಮ್ನಿರಿಮ್ಮ. 4 ದಿನ ಈ ಮನೇಲಿದ್ದು ಎಲ್ರೂ ಚಾಕ್ರಿ ಮಾಡಿದ್ರೆ ಆಗ ನಮ್ ಕಷ್ಟ ಏನು ಅಂತ ಎಲ್ರಿಗೂ ಗೊತ್ತಾಗತ್ತೆ. ತಾತ ನೋಡ್ಕೋತಿರೋರು ಯಾರು? ಒಂದ್ ಚೂರು ಅಸಹ್ಯ ಪಟ್ಕೊಳ್ದೆ ಅವ್ರ ಹಾಸಿಗೆ ಹೊದ್ಕೇನೆಲ್ಲ ತೆಗ್ದಾಕೋರು ಅವರು, ಒಗ್ದಾಕೊಳ್ಳ ನಾನು. ಯಾರು ಇಲ್ಲಿ ಸುಮ್ಮನೆ ಕೂತ್ ತಿಂತಿಲ್ಲ ನೋಡಿ. ಯಾರು ಏನ್ ಮಾಡ್ತಾರೋ ನನಗೆ ಗೊತ್ತಿಲ್ಲ, ಆದ್ರೆ ನಮ್ ಭಾಗದ ಆಸ್ತಿಗೇನಾದ್ರೂ ಮೋಸ ಆದ್ರೆ ನಾನ್ ಮಾತ್ರ ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ. ಏನೇನಪ್ಪ ನಡೀತಾ ಇದೆ ಮನೇಲಿ. ಎಷ್ಟು ಖುಷಿಯಾಗಿದ್ವಿ ಇವನ್ ಎಂಗೇಜ್ಮೆಂಟ್ ಅಂತ, ಶಾಪಿಂಗ್ ಎಲ್ಲ ಮಾಡಿದ್ವಿ. ಈಗ ನೋಡಿದ್ರೆ ಅಜ್ಜಾನೇ ಹೋಗ್ಬಿಟ್ರು. ಏನೋಪ್ಪ, ಭಾಗದ ವಿಷಯದಲ್ಲಿ ನಮ್ಮಪ್ಪ ಎಲ್ಲರ ಕಣ್ಗೂ ಕೆಟ್ಟವ್ರ ಥರ ಕಾಣಿಸ್ಬೋದು, ಆದರೆ ಅವ್ರಿಗೆ ಮನೆಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾರೆ ಗೊತ್ತಾ? ಆದರೂ ಅವ್ರ ಹತ್ರ ಇವತ್ತು 1 ರೂಪಾಯಿ ಇಲ್ಲ. ನನ್ನ ಕಾಲೇಜ್ ಖರ್ಚಿದೆ, ಮುಂದೆ ಹೆಂಗೋ ಏನೋ ಅಂತ ಅವ್ರಿಗೆ ತುಂಬ ಟೆನ್ಷನ್ ಆಗಿದೆ. ನನಗೆಲ್ಲ ಗೊತ್ತಿದೆ ರೂಪ. ನಾನು UPSC ಎಕ್ಸಾಮ್ ಬರೀತಾ ಇದ್ದೀನಿ. ಪಾಸ್ ಆಗಿ ನನಗೆ ಎಲ್ಲಿ ಪೋಸ್ಟಿಂಗ್ ಆಗುತ್ತೋ ಅಲ್ಲೇ ಸೆಟ್ಲ್ ಆಗ್ಬಿಡ್ತೀನಿ. ವಾವ್, ಹಾಗಾದರೆ ಮುಂದೆ ನಿಮ್ಮನ್ನ ಸಾಹೇಬ್ರೇನು ಕರಿಬೇಕು? ಅದಕ್ಕೆ ನನ್ನ ಭಾಗನ ನಾನು ಸಂತೋಷ ಬಿಟ್ಕೊಡೋಕ್ಕೂ ರೆಡಿ ಇದ್ದೀನಿ. ಆದ್ರೆ ನನ್ನ ಬಗ್ಗೆನೇ ಇಲ್ಲಿ ಯಾರಿಗೂ ಕೇರಿಲ್ಲ. ನಾನು ದೇವಿಕನ್ ಬಿಟ್ಟರೆ ಬೇರೆ ಯಾರನ್ನೂ ಮದುವೆ ಆಗಲ್ಲ. ಗುಡ್, ಐ ಸಪೋರ್ಟ್ ಯು. ನಾನು ಅಷ್ಟೇ. ಅಜ್ಜ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಎಂಗೇಜ್ಮೆಂಟ್ ಕೂಡ ಚೆನ್ನಾಗಾಗಿರೋದು. ಈಗ ಯಾರಿಗೂ ಆ ವಿಚಾರನೇ ಬೇಡ. ರಘು, ಯಾಕೆ ಬೇಜಾರು ಮಾಡ್ಕೋತೀಯಾ? ನಾವಿಲ್ವಾ? ನೀವೆಲ್ಲ ಇರೋದಕ್ಕೆ ನಂಗೆ ಸ್ವಲ್ಪ ಸಮಾಧಾನ. ಬಿಸಿ ಬಿಸಿ ಟೀ, ಬಿಸಿ ಬಿಸಿ ಟೀ. ಯಾರಿಗೆ ತಂದ್ಯೋ? ಮರ್ತಾಯ್ತು. ಏ, ಕೊಡೋ ಹೇಗೋ ತಂದಿದೆಯಲ್ಲ. ಏ ಜೇಮ್ಸ್ ಬಾಂಡ್, ನನಗೆ ಏ ಪಾಂಡು ನಿಂತ್ಕೋ. ನೀನ್ ಏಜ್ ಎಷ್ಟು? ಹಾಗಂದ್ರೇನು ನನಗೆ ಗೊತ್ತಿಲ್ಲ. ಎಲ್ಲಿ ಸಿಗತ್ತೆ ಅದು? ನನ್ನ ಹತ್ರ ಅದಿಲ್ಲ. ಏ ಪಾಂಡು, ಅವ್ನು ಕೇಳ್ತಾ ಇರೋದು ನಿನ್ನ ವಯಸ್ಸೆಷ್ಟು ಅಂತ. ಓ ಅದಾ, ತುಂಬ ಆಗಿದೆ. ತುಂಬನಾ? ಎಷ್ಟಪ್ಪ? 300-350 ವರ್ಷ. ಈ ಮನೇಲಿ ಒಬ್ಬೊಬ್ರು ಒಂಥರ ಆದ್ರೆ ನೀನೇ ಒಂಥರ ಕಣ. ಎಲ್ಲರೂ ಒಂಥರ ವಿಚಿತ್ರದವ್ರೆ. ನೋಡಪ್ಪ, ಇದನ್ನ ಯಾರು ಹೇಳ್ತಿದ್ದಾರೆ? ಪಾಂಡು, 1 ನಿಮಿಷ. ಎಲ್ರೂ ಒಂದು ಸೆಲ್ಫಿ ತಗೊಳ್ಳೋಣವಾ? ಫೋಟೋ 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 ಫೋಟೋ. ಯಾಕೆ? ಫೋಟೋದಲ್ಲಿ ಆ ಮರ ಬರ್ತಿದೆ, ಬೇಡ. ಸತ್ಲು, ಅವಳು ಸತ್ಲು. ಜೀವ ತೆಗ್ದಿರೋ ಮರ ಅದು, ಜೀವ. ಕಾಂಡೋ ಸುಮ್ಮನಿರೋ. ಅವತ್ತು ಅಜ್ಜಿ ಆ ಮರದ ಬಗ್ಗೆ ಹೇಳ್ದಾಗಿಂದ ಆ ಮರ ಇನ್ನೂ ಭಯಂಕರವಾಗಿ ಕಾಣಕ್ಕೆ ಶುರುವಾಗಿದೆ. ಆರ್ ಯು ಮ್ಯಾಡ್ ರೂಪ? ಸೈನ್ಸ್ ಸ್ಟೂಡೆಂಟ್ ಆಗಿ ನೀನೇ ಈ ಥರ ಮಾತಾಡ್ತಿದ್ಯಾ? ಇಂಥ ವಿಷಯದಲ್ಲಿ ನಿನಗೆ ನಂಬಿಕೆ ಇದೆಯಾ? ಅಜ್ಜಿ ಹೇಳೋದ್ರಲ್ಲಿ ಒಂದು ಅರ್ಥ ಇರುತ್ತಲ್ವಾ?
ನಂಗೆ ಈಗೆಲ್ಲ ಗೊತ್ತಾಗ್ತಾ ಇದೆ. ಯಾಕೆ ಯಾರೂ ಆ ಮರದ ಕೆಳಗೆ ಕುತ್ಕೊಳ್ಳೋಕೆ ಬಿಡ್ತಿರ್ಲಿಲ್ಲ, ಯಾಕೆ ಪ್ರತಿದಿನ ಅಲ್ಲಿ ದೀಪ ಹಚ್ಚೋರು ಅಂತ. ರೂಪಾ ಪ್ಲೀಸ್, ಇದನ್ನೆಲ್ಲ ಇಲ್ಲೇ ಬಿಟ್ಬಿಡು, ಅಮ್ಮನ ಮುಂದೆ ಮಾತಾಡಬೇಡ. ಮತ್ತೆ ಅವತ್ತು ನಿಮ್ಮ ಅಮ್ಮ ಅಲ್ಲಿ ಕೂತಿದ್ದಕ್ಕೆ ತಾನೆ ಮರದ ಕೊಂಬೆ ಬಿದ್ದಿದ್ದು. ಹೇ ರೂಪಾ, ಎಲ್ಲದಕ್ಕೂ ಒಂದು ಸೈಂಟಿಫಿಕ್ ರೀಸನ್ ಇರುತ್ತೆ ತಾನೆ, ಯಾಕೆ ಹಿಂಗೆ ಆಡ್ತೀಯ ನೀನು? ಬನ್ನಿ ಬನ್ನಿ, ಏನಾಗಲ್ಲ, ಒಂದು ಸೆಲ್ಫಿ ತಗೋಣ. ಶಂಕರ, ಸರಿತಾಗ ಸ್ವಲ್ಪ ತಿಳಿ ಹೇಳು. ಏನು ಹೇಳಿ? ಅವಳೇನು ಸುಳ್ಳು ಹೇಳ್ತಿಲ್ವಲ್ಲ? ಇಷ್ಟೆಲ್ಲ ಮಾಡ್ತಿರೋದ್ರಿಂದಾನೆ ಅವಳು ಹಾಗೆ ಕೂಗಾಡ್ತಿದ್ದಾಳೆ. ಅದು ಸರಿ, ಆದರೆ ಹೀಗೆ ವಾದ ಮಾಡೋದ್ರಿಂದ ಏನಾದರೂ ಉಪಯೋಗ ಇದೆಯಾ? ಏನು ಮಾಡೋದು? ಇಷ್ಟು ವರ್ಷಗಳಾದರೂ ನಮ್ಮ ಜೀವನದಲ್ಲಿ ಏನೂ ಬದಲಾವಣೆ ಆಗಿಲ್ಲ, ಅದಕ್ಕೆ ಆಗಿ ಮಾತಾಡ್ತಾಳೆ. ನಾನು ಮಾತಾಡಬೇಕು. ನೀವೆಷ್ಟು ಭಾಗ ತಗೊಳ್ತೀರೋ ನನಗೂ ಅಷ್ಟೇ ಭಾಗ ಬೇಕು. ಅಮ್ಮ, ನೀನು ಹೋದ್ರೆ ಇವ್ರುಗಳು ನನ್ನ ನೋಡ್ಕೊಳ್ತಾರೆ ಅನ್ನೋ ನಂಬಿಕೆ ನನಗಿಲ್ಲ. ರಾಧಾ, ಏನು ಅಂತ ಮಾತಾಡ್ತೀಯಮ್ಮ? ಹೌದು, ಎಷ್ಟು ಸರಿ ನೀನು ಬೆಂಗಳೂರಿಂದ ಫೋನ್ ಮಾಡಿದ್ಯಾ? ಒಂದ್ಸರಿನಾದ್ರು ರಾಧಾ ನೀನು ಹೇಗಿದ್ಯಾ, ಊಟ ಮಾಡಿದ್ಯಾ ಅಂತ ವಿಚಾರಿಸ್ಕೊಂಡಿದ್ಯಾ? ನಿನ್ನ ಭಾಗ ತಗೊಂಡು ನೀನು ಊರಲ್ಲಿ ಆರಾಮಾಗಿ ಇದ್ಬಿಡು. ಇಲ್ಲಿ ನನ್ನ ವಿಚಾರಿಸೋರು ಯಾರೂ ಇಲ್ಲ. ಯಾಕೆ? ನಾನು ನೋಡ್ಕೋತಿಲ್ವಾ ನಿನ್ನ? ಹೌದು, ನೋಡ್ಕೊಂಡಿದ್ಯಾ. ಎಲ್ರದ್ದು ಊಟ ಆದ್ಮೇಲೆ ನಿನ್ನ ಹೆಂಡತಿ ನಂಗೆ ಊಟ ಹಾಕ್ತಾಳೆ, ಅದು 2 ಹೊತ್ತು. ಅಮ್ಮ, ನಂಗೆ ಏನು ಗೊತ್ತಿಲ್ಲ, ಎಲ್ಲ ನೀನೇ ನೋಡ್ಕೋ, ಆಮೇಲೆ ನಂಗೆ ಹೇಳು. ರಾಧಾ, ಏ ರಾಧಾ, ನೋಡು ಶಂಕರ, ವಿಲ್ಲಲ್ಲಿ ಹೇಗೆ ಬರ್ತಿದೆಯೋ ಹಾಗೆ ಭಾಗ ಆಗುತ್ತೆ. ಅದಕ್ಕೆ ನಾವು ಯಾಕೋ ಇಷ್ಟೊಂದು ಕಿತ್ತಾಡಬೇಕು? ಅಲ್ಲಿ ನೋಡು ಅಮ್ಮನ್ನ, ನಾವು ಹೀಗೆ ಮಾಡೋದ್ರಿಂದ ಅವ್ರು ಎಷ್ಟು ನೊಂದ್ಕೊಳ್ಳೋದಿಲ್ಲ ಹೇಳು? ಶಂಕರಣ್ಣರ ಗಣೇಶ ಬರಾಕತ್ತೇನ್ರಿ? ಏನು, ಗಣೇಶ ಬರ್ತಿದ್ದಾನಾ? ಹೌದ್ರಿ. ಎಲ್ಲೋಗಿದ್ದಂತ? ಏನೋ ಗೊತ್ತಿಲ್ರಿಪ್ಪ, ಮನೆ ಕಡೆನ ಬರಾಕತ್ತಾನ. ಬರ್ಲಿ ಇರೋ. ರೂಪ, ಅವನು ಬಂದ. ಯಾರೋ ಅವನೇ ಅವನು ಅಂದ್ರೆ ಯಾರೋ? ಗಣೇಶ. ಗಣೇಶ ಬನ್ನ? ಹೌದು, ಬನ್ನಿ ಬನ್ನಿ, ಎಲ್ಲ ಬನ್ನಿ. ಗಣೇಶ, ಗಣೇಶ ಹೇಗಿದೆಯೋ? ಎಷ್ಟೊಂದು ಸೊರಗೋಗಿದೆಯಲ್ಲೋ. ಯಾಕೋ ಹೀಗೆ ಮಾಡ್ತಿದ್ಯಾ? ಯಾಕೆ ಹೀಗೆ ಮಾಡ್ತಿದ್ಯಾ? ನಿಮ್ಮ ತಾತ ಸತ್ತಾಗ ನಿನ್ನನ್ನು ಎಲ್ಲೆಲ್ಲಿ ಹುಡುಕಿದ್ವಿ ಗೊತ್ತಾ? ಏನೂ ಪ್ರಯೋಜನ ಆಗಲಿಲ್ಲ. ನಿಮ್ಮ ತಾತ ಸತ್ತೋದ್ರು ಕಣೋ, ನಮ್ಮನ್ನೆಲ್ಲ ಬಿಟ್ಟು ಹೊಟ್ಟೋದ್ರು ಕಣೋ, ನಮ್ಮನ್ನೆಲ್ಲ ಬಿಟ್ಟು ಹೊಟ್ಟೋದ್ರು. ಇನ್ನು ಮುಂದೆ ನಮ್ಗೆ ಯಾರೋ ದಿಕ್ಕು, ಯಾರೋ ದಿಕ್ಕು. ಸರಿತಾ, ಏನಾಯ್ತು ನಿನಗೆ? ಯಾಕೆ ಹಿಂಗೆ ಆಡ್ತಿದ್ಯಾ? ಎಲ್ಲಿ ಸಾಯಕ್ಕೆ ಹೋಗಿದ್ದಿ ಎಷ್ಟು ದಿನ? ಯಾರು ನಮ್ಮನ್ನು ಬಿಟ್ಟು ಹೋಗಿಲ್ಲ. ತಾತ ಇಲ್ಲೇ ಇದ್ದಾರೆ, ಈ ಮನೇಲೇ ಇದ್ದಾರೆ, ನಮ್ಮ ಜೊತೆಲೇ ಇದ್ದಾರೆ. ಮಾಮ್, ಏನಾಯ್ತು ಮಾಮ್? Just come with me.
ಮಾಮ್ ನಿಂತ್ಕೋ ಮಾಮ್, ಏನಾಯ್ತು ಹೇಳು ಮಾಮ್, ನಿಂತ್ಕೋ. ಅಮ್ಮ, ಹೊಟ್ಟೆ ಹಸಿತಾ ಇದೆ, ತಟ್ಟೆ ತುಂಬ ಊಟ ಹಾಕು.